ಇವತ್ತಿನ ವ್ಯವಸ್ಥೆ ಹೇಗಾಗಿದೆ ಚಾಮುಂಡಿ ಬೆಟ್ಟದ್ದು? ಈಗ ಈಗ ತಾನೇ ಕಳೆದ ಶುಕ್ರವಾರ ಆಷಾಢ ಶುರುವಾಗಿದೆ. ಜನರು ತಮ್ಮ ಧಾರ್ಮಿಕ ಆಚಾರ ವಿಚಾರಗಳಿಗೆ ಸಂವಿಧಾನದಲ್ಲಿ ಮುಕ್ತವಾದಂಥ ಅವಕಾಶ ಇದೆ. ಆ ಅವಕಾಶಗಳನ್ನು ಬಳಸ್ಕೊಂಡು ಸರ್ಕಾರ ಮತ್ತು ಜಿಲ್ಲಾಡಳಿತ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸೌಕರ್ಯಗಳನ್ನು ಮತ್ತು ಅನಾನುಕೂಲ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋದು ಸರ್ಕಾರದ್ದು ಮತ್ತು ಪ್ರಾಧಿಕಾರದ್ದು ಜಿಲ್ಲಾಡಳಿತ ಜವಾಬ್ದಾರಿ. ಇದಕ್ಕೆ ಪೂರ್ವಭಾವಿಯಾಗಿ ನಾನೆಲ್ಲನೂ ಚರ್ಚೆ ಮಾಡಿದ್ದೀನಿ. ಮುಖ್ಯಮಂತ್ರಿಗಳು ಕೂಡ ಅನೇಕ ಸೂಚನೆಗಳು ಕೊಟ್ಟು ಇದನ್ನು ಚೆನ್ನಾಗಿ ಮಾಡಿ ಯಾರಿಗೂ ತೊಂದರೆ ಆಗದಿರ್ತೀರಿ ಅಂತ ನಮಗೆ ಹೇಳಿದ್ದಾರೆ. ನಿನ್ನೆನೂ ಕೂಡ ಹೇಳಿದ್ದಾರೆ. ಈಗಾಗಲೇ ನಿನ್ನೆ ಶುಕ್ರವಾರ ದಿನ ವೆಹಿಕಲ್ ಮುಖಾಂತರ ಬಂದವರು ಒಂದು ಅಂದಾಜಿನ ಪ್ರಕಾರ 80,000ಕ್ಕೂ ಹೆಚ್ಚು ಜನ ಇದ್ದರು. ಮತ್ತು ಇಲ್ಲಿ ಕಾಲ್ನಡಿಗೆಯಲ್ಲಿ ಬಂದ್ರಲ್ಲ ಬೆಟ್ಟ ಹತ್ಕೊಂಡು, ಅವರು 50-60 ಜನ ಬಂದಿದ್ರು ಅಂತ ನನಗೆ ಇನ್ಫಾರ್ಮೇಷನ್ನು ಇದೆ. ಸೊ ಒಟ್ಟಾರೆ ಮೋರ್ ದೆನ್ 1 lakh ಪೀಪಲ್ ಅಸೆಂಬಲ್ಡ್ ದಿ ಫಸ್ಟ್ ಇಯರ್, ಮೊದಲನೇ ದಿನ ಫಸ್ಟ್ ಡೇ ಮಾಡಿದ್ದಾರೆ. ಮತ್ತು ಇಷ್ಟೊಂದು ಜನಕ್ಕೆ ಮಾಡುವಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ಬೋದು, ಬಟ್ ಬಹುತೇಕ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇಲ್ಲಿ ಯಾವಾಗ ಮುಕ್ತವಾಗಿ ಈ ಬೆಟ್ಟದ ಮೆಟ್ಟಿಲುಗಳ ಹತ್ರ ಬರಬೇಕು ಅಂತ ಹೇಳಿದ್ರು, ಜನ ಉತ್ಸಾಹದಿಂದ ನಿರೀಕ್ಷೆಗಿಂತ ಹೆಚ್ಚಾಗಿ ಬಂದ್ಬಿಟ್ಟಾಗ ಒಂದೇ ಸರಿ ಜನ ದಟ್ಟಣೆ ಆಯಿತು. ಈ ಕಡೆ ಇಲ್ಲಿಂದ ಬರ್ತಕ್ಕಂಥವ್ರು 3 ಭಾಗ ಮಾಡಿದ್ದೀವಿ. ಒಂದು ಧರ್ಮದರ ಬರೋದು, ಇನ್ನೊಂದು 300 ರೂಪಾಯಿ ಟಿಕೆಟು, ಇನ್ನೊಂದು 2,000 ಟಿಕೆಟ್ ಬರೋದು ಅವರೆಲ್ಲ. ಮತ್ತು ಈ ಕಡೆ ಅವರು ಮೆಟ್ಲುಗಳ ಮುಖಾಂತರ ಬೆಟ್ಟ ಹತ್ತು ಬಂದವರು ಒಂದೇ ಕಡೆ, ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಇದಾಗಿದೆ. ಅದನ್ನು ಸ್ಟ್ರೀಮ್ಲೈನ್ ಮಾಡಿ ಆ ಟೈಮನ್ನು ನಿಗದಿ ಮಾಡಿ ಅಂತ ಹೇಳಿದ್ದೀನಿ ಬೆಟ್ಟ ಹತ್ಕೊಂಡು ಬರೋರಿಗೆ. ಮತ್ತು ರೆಗ್ಯುಲೇಟ್ ಮಾಡಬೇಕು. ಒಂದೇ ಸಾರಿ ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಅವ್ರನ್ನ ಬಿಡಬೇಕು. ಇಲ್ಲ ಒಂದೇ ಸಲ ನುಗ್ಬಿಟ್ರೆ ಅನಾನುಕೂಲ ಆಗುತ್ತೆ. ಸೊ ಆ ಥರದ್ದೇನೂ ಆಗಿಲ್ಲ. ಒಟ್ಟಿಗೆ ಅದು ಮುನ್ನೆಚ್ಚರಿಕೆಯಾಗಿ ಮುಂದಿನ ದಿನಗಳಲ್ಲಿ ಆ ಥರ ಮಾಡಿ ಅಂತ ಹೇಳಿದ್ವಿ. ನಿನ್ನೆ ದಸರಾ ಮೀಟಿಂಗ್ ಮಾಡಿದ್ದೀರಿ. ಅಶೋಕ್ ಅವರು ಹೇಳ್ತಾ ಇದ್ದಾರೆ, ಈ ಬಾರಿ ಸಿದ್ದರಾಮಯ್ಯ ದಸರಾ ಮಾಡೋದಿಲ್ಲ, ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಲ್ಲ. Ashok is not a Congress High Command. He is a opposition leader in BJP party. They have nothing to speak about the chief minister post in Congress. Siddaramaiah is chief minister. He will continue as chief minister. He will inaugurate Dasara. MLA ಇಕ್ಬಾಲ್ ಅನ್ಸಾರಿ ಅವರು ಹೇಳಿರುವಂತದ್ದು 3 ತಿಂಗಳಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ, DK ಶಿವಕುಮಾರೇ ಸಿಎಂ ಆಗ್ತಾರೆ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಯಾರ್ಯಾರು ಯಾವ ಉದ್ದೇಶದಲ್ಲಿ ಹೇಳ್ತಾವೋ ಅದು ನನಗೆ ಗೊತ್ತಿಲ್ಲ. ಬಟ್ ಹೈಕಮಾಂಡ್ ಇದೆಯಲ್ಲ, ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಶಾಸಕರ ಬೆಂಬಲ ತಗೊಂಡು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ತಾರೆ. ಯಾಕಂದ್ರೆ ತಾವು ಡೆಲ್ಲಿಗೆ ಹೋಗಿ ಬಂದಿದ್ರಿ, ತಮ್ಮ ಕಾನ್ಫಿಡೆನ್ಸ್ ಎಷ್ಟು ಮಟ್ಟಿಗಿದೆ ಅಂತ? ತಾವು ಡೆಲ್ಲಿಲೇ ಇದ್ರಿ. ನನ್ನ ಕಾನ್ಫಿಡೆನ್ಸು ಸಂಪೂರ್ಣವಾಗಿ 5 ವರ್ಷ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇರುತ್ತೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ. ಯಾರ್ಯಾರು ಯಾವ್ಯಾವ ಅರ್ಥ ಹೇಳಿದರೆ ಅವರವ್ರನ್ನ ಕೇಳಬೇಕು. ಅಕಾರ್ಡಿಂಗ್ ಟು ಮೈ ನಾಲೆಜ್, ಸಿದ್ದರಾಮಯ್ಯ ಇಸ್ ಚೀಫ್ ಮಿನಿಸ್ಟರ್. You will continue as chief minister. ನಾನು ಡೆಲ್ಲಿಯಲ್ಲಿದ್ದೆ, ಹೈಕಮಾಂಡ್ ಹೇಳಿದರೆ ಸ್ಪಷ್ಟವಾಗಿ 3 ತಿಂಗಳಾದ್ಮೇಲೆ ಬದಲಾವಣೆ ಆಗುತ್ತೆ ಅಂತ. ನಾನಿದ್ದೆ ಜೊತೆಲಿ ಅನ್ನೋ ಮಾತನ್ನೇ ಅವ್ರು ಹೇಳಿದ್ರು ಶಾಸಕರು. ಅದು ಅವ್ರಿಗೆ ಕೇಳಬೇಕು. ನಾನಂತೂ ಇರಲಿಲ್ಲ. ಆ ತರದ ಒಪ್ಪಂದಗಳು ನಮ್ಗಳಿಗೆ ಯಾರಿಗೂ ಗೊತ್ತಾಗಲ್ಲ. ಅದೇನಿದ್ರು ಹೈಕಮಾಂಡ್ ಹೇಳುವಂತ ಮಾತನ್ನ ಅವು ಅಂತ್ಯಕ್ಕಂತ್ಯ ಊಹಾಪೋಹಗಳು ಮಾತಷ್ಟೇ. ಮಹಾಕ್ರಾಂತಿ ಬಗ್ಗೆ ಮಾತನಾಡ್ತಾರೆ ಎಲ್ಲರೂ, ದೊಡ್ಡ ಮಹಾಕ್ರಾಂತಿ ಆಗುತ್ತೆ. ಅದೇ ಮಹಾಸಂಕ್ರಾಂತಿಗೆ ಚೆನ್ನಾಗಿ ಮಾಡ್ತಾರೆ. ಮಹಾಸಂಕ್ರಾಂತಿ ಬಿಟ್ರೆ ಇನ್ಯಾವ ಕ್ರಾಂತಿನೂ ಕಾಣ್ತಾ ಇಲ್ಲ. ನಿನ್ನೆ ಯತೀಂದ್ರ ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿ ಆಗ್ಬೇಕಂತ ಸಾಕಷ್ಟು ಜನ ಇದ್ದಾರೆ, ಅವರು ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡಿಸ್ತಾ ಇದ್ದಾರೆ ಅಂತ ಹೇಳಿ. ಗೊತ್ತಿಲ್ಲ ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೆ ಅಂತ. ತುಂಬಾ ಜನ ಪೈಪೋಟಿ ನಡೆಸ್ತಾ ಇದ್ದಾರೆ, ಅವ್ರಗಳಿಂದ ಈ ತರದ ಹೇಳಿಕೆಗಳು ಬರ್ತಾ ಇದೆ ಅಂತ. ಮುಖ್ಯಮಂತ್ರಿ ಸೀಟು ಒಂದೇ ಇರೋದು, ಅದಕ್ಕೆ ಜನ ಒಂದೇ ಇರೋದು. ಅದು ಆಯ್ಕೆ ಮಾಡೋದು ಹೈಕಮಾಂಡ್ ಒಬ್ಬನ್ನೇ. ಅಭ್ಯರ್ಥಿಗಳು ಎಲ್ಲ ಇರ್ಬೋದು, ಸೀಟ್ ಇರೋದು ಒಂದೇ, ಆಯ್ಕೆ ಮಾಡೋದು ಒಬ್ಬರನ್ನೇ.
ಅವರು ಆಯ್ಕೆ ಮಾಡಿದ್ದಾರೆ, ಆ ಸೀಟನ್ನು ಅವ್ರು ಕೊಟ್ಟಿದ್ದಾರೆ. ಅಲ್ಲ ಡಾಕ್ಟರ್, 2013 ಈ ತರ ಗೊತ್ತಾಗ್ಲಿಲ್ಲ. ಒಂದು ಬಾರಿ ಅವರೇ 5 ವರ್ಷ ಇತ್ತು, ಈ ಬಾರಿ ಯಾಕೆ ಈ ಸ್ಪಷ್ಟಪಡಿಸ್ತಾ ಇಲ್ಲ ಅಂತ 5 ವರ್ಷ? ದೇರ್ ಇಸ್ ನೋ ಕನ್ಫ್ಯೂಷನ್ ಇನ್ ಕಾಂಗ್ರೆಸ್. ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಕನ್ಫ್ಯೂಷನ್. ಅಲ್ಲಿಗೆ 3 ತಿಂಗಳಲ್ಲಿ ಯಾವ ಕ್ರಾಂತಿನೂ ಆಗೋದಿಲ್ಲ ಕಾಂಗ್ರೆಸ್ ಒಳಗೆ ರಾಜಕೀಯವಾಗಿ. ಕ್ರಾಂತಿ ಪ್ರಜಾಪ್ರಭುತ್ವದ ಸಂರಕ್ಷಣೆ ಮತ್ತು ಸಂವಿಧಾನದ ರಕ್ಷಣೆಗೆ ಹೋರಾಟಗಳು, ಕ್ರಾಂತಿಗಳು ನಡೀತಾನೆ ಇರ್ತವೆ. ಆದರೆ ಕಾಂಗ್ರೆಸ್ ಸರ್ಕಾರದ ಸ್ಥಿರತೆ ಮತ್ತು ಅಸ್ತಿತ್ವದ ಬಗ್ಗೆ ಯಾವ ಗೊಂದಲಗಳನ್ನೂ ಇಲ್ಲ. ಮುಖ್ಯಮಂತ್ರಿಗಳು ಚಾಮರಾಜನಗರ ದಸರಾ ಮಾಡೋದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಅದು ಸ್ವಲ್ಪ ಜನಾಕ್ರೋಶಕ್ಕೆ ಕೂಡ ಕಾರಣ ಆಗ್ತದೆ. ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ರೆ, ದಸರಾಕ್ಕೆ ಒಂದು ಚಾರಿತ್ರಿಕ ಹಿನ್ನೆಲೆ ಇದೆ, ಒಂದು ಸಾಮಾಜಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ ಅನೇಕ ವಿಷಯಗಳಿದ್ದಾವೆ ಅಲ್ಲಿ. ಅದನ್ನು ಡೈಲ್ಯೂಟ್ ಮಾಡಬೇಡಿ. ಈ ಹಳ್ಳಿಗೊಂದು, ಊರಿಗೊಂದು ಮಾಡ್ಕೊಂಡು ಎಲ್ಲ ಜನರು ರಾಜ್ಯಾದ್ಯಂತ ಬಂದು ದಸರಾನ ಕೇಂದ್ರ ಸ್ಥಾನದಲ್ಲಿ ಆಚರಣೆ ಮಾಡಿ, ಅದೊಂದು ಮೆಸೇಜು. ಅದನ್ನು ಬಿಟ್ಟರೆ ಬೇರೆ ಎಲ್ಲ ಯಾಕೆ ಮಾಡ್ತೀರಿ, ಇಲ್ಲಿ ಯಾಕೆ ಮಾಡ್ದಲ್ಲ, ಅದರ ಪ್ರಾಮುಖ್ಯತೆನ ಡೈಲ್ಯೂಟ್ ಮಾಡಬೇಡಿ. ಮೊದಲೆಲ್ಲ ಇಲ್ಲೇ ಹಿಂದೆ ರಾಜಧಾನಿ ಶ್ರೀರಂಗಪಟ್ಟಣ ಇತ್ತು, ಅಲ್ಲಿ 425ನೇ ದಸರಾ ಇದು, ಅಲ್ಲಿ ದಾರಜ ಇದ್ದಾಗ ಅಲ್ಲಿ ಮಾಡ್ತಾ ಇದ್ರು. ಈಗ ಮೈಸೂರಿಗೆ ಬಂದ್ಮೇಲೆ ಇಲ್ಲಿ ನಡೀತಾ ಇದೆ. ಎಲ್ಲ ಕಡೆ ಇಲ್ಲೂ ಮಾಡಿ ಅಲ್ಲೂ ಮಾಡಿ, ನನಗೆ ಡೈಲ್ಯೂಟ್ ಮಾಡಬೇಡಿ ಅಂತ ಹೇಳಿ. ಬಿಜೆಪಿ ಅವರು ಸರ್ಕಾರವನ್ನು ಅಸ್ಥಿರ ಮಾಡುವಂತ ಪ್ರಯತ್ನಕ್ಕೆ ನಾವು ಕೈ ಹಾಕಿದಾರ, ತಮ್ಮ ಗಮನಕ್ಕೆ ಬರ್ತಾ ಇದೆಯಾ ಅದು ಅಂತ ಬಿಜೆಪಿ ಅವರಿಂದ? ಅವರು ಕಾಯ್ತಾ ಇರ್ತಾರೆ, ಆನೆ ನೋಡ್ತಾ ಇದೆ, ಅಲ್ಲಾಡ್ತಾ ಇದೆ, ಅದು ಬೀಳಲ್ಲ, ಅದು ಸಿಕ್ಕಲ್ಲ, ಅದು ನಡೀತಾ ಇದೆ. ಓಕೆ, ಥ್ಯಾಂಕ್ ಯು.